Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 26ನೇ ಪ್ರಶ್ನೆ. ಸಾಂಕ್ರಾಮಿಕ ರೋಗಗಳೆಂದರೇನು? ಕಲುಷಿತ ನೀರು ಮತ್ತು ಕಲುಷಿತ ಗಾಳಿಯಿಂದ ಹರಡುವ ಸೋಂಕುಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸಾಂಕ್ರಾಮಿಕ ರೋಗ, ಈ ವರ್ಡನ್ನ ನೀವು ಬಹಳಷ್ಟು ಬಾರಿ ಕೇಳಿರಬಹುದು. ಸಾಂಕ್ರಾಮಿಕ ರೋಗ, ಸಾಂಕ್ರಾಮಿಕ ರೋಗ ಬಂದಿದೆ ಅಲ್ವಾ? ಸಾಂಕ್ರಾಮಿಕ ರೋಗ ಅಂದ್ರೆ ಏನು? ಒಬ್ಬರಿಂದ ಒಬ್ಬರಿಗೆ ಗಾಳಿಯ ಮೂಲಕ ಹರಡುವಂತಹ ರೋಗವನ್ನ ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಈಗ ನಿಮ್ಮ ತರಗತಿಯಲ್ಲಿ ಒಬ್ರಿಗೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳೋಣ, ಮರುದಿನ ಮತ್ತೊಬ್ಬರಿಗೆ ಬರುತ್ತೆ, ಅದೇ ತರ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತಲ್ಲ, ನೆಗಡಿ ಇರಬಹುದು ಅಲ್ವಾ, ಒಬ್ಬರಿಂದ ಒಬ್ರಿಗೆ ಹರಡುತ್ತಲ್ಲ, ಇದನ್ನ ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ. ಕಲುಷಿತ ನೀರು ಮತ್ತು ಕಲುಷಿತ ಗಾಳಿಯಿಂದ ಹರಡುವ ಸೋಂಕುಗಳಿಗೆ ಯಾವುದಾದರೂ 2 ಉದಾಹರಣೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ನೋಡೋಣ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಜೀವಿ ಕಾಯಿಲೆಗೆ ಸಾಂಕ್ರಾಮಿಕ ರೋಗಗಳು ಎನ್ನುವರು. ಈಗ ಯಾರೋ ಒಬ್ಬ ನಿಮ್ಮ ತರಗತಿಯಲ್ಲಿ ಜ್ವರ ಬಂದವನಿದ್ದಾನೆ, ಅವನು ನೆಗಡಿಯಿಂದ ಸೀನಿದ್ರೆ ಗಾಳಿಯ ಮೂಲಕ ಹರಡ್ತದೆ, ಅಥವಾ ಕುಡಿದಂತಹ ನೀರೆಲ್ಲ ಅದರೊಳಗೆ ವೈರಸ್ಗಳು ಸೇರ್ಕೊಂಡಿರ್ತವೆ, ಮತ್ತೆ ನಮ್ಮ ದೇಹದೊಳಗೆ ಬರ್ತದೆ. ಆಹಾರ ಕೂಡ ಹಾಗೆ, ದೈಹಿಕ ಸಂಪರ್ಕ, ಅದಕ್ಕೆ ಜ್ವರ ಬಂದವರ ಹತ್ರ ಆದಷ್ಟು ಹೋಗ್ಬೇಡಿ ಅಂತ ಹೇಳ್ತಿರ್ತಾರೆ ಅಲ್ವಾ? ಆ ಕೊರೋನಾ ಕೋವಿಡ್-19 ಸಮಯದಲ್ಲೂ ಎಲ್ಲರನ್ನ ಕೋಣೆಯೊಳಗೆ ಇರಬೇಕು ಅಂತ ಹೇಳ್ತಿದ್ರು ಅಲ್ವಾ? ಲಾಕ್ ಡೌನ್ ಆಗಿತ್ತು, ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳಾಗಿರ್ತವೆ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕವನ್ನ ಆದಷ್ಟು ಕಡಿಮೆ ಮಾಡ್ಬೇಕು ಅನ್ನುವಂತಹ ಉದ್ದೇಶ. ಸಾಂಕ್ರಾಮಿಕ ರೋಗಗಳಂದ್ರೆ ಏನು ಅಂದ್ರೆ, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಜೀವಿ ಕಾಯಿಲೆಯನ್ನ ಸಾಂಕ್ರಾಮಿಕ ರೋಗ ಕರಿತೀವಿ. ಹಾಗಾದ್ರೆ ಕಲುಷಿತ ಗಾಳಿಯಿಂದ ಹರಡುವಂತಹ ರೋಗಗಳು ಯಾವುದು? ಕ್ಷಯ ಅನ್ನುವಂತಹ ಒಂದು ರೋಗವನ್ನ ಕೇಳಿರಬಹುದು. ಕ್ಷಯ ಏನಿದೆ, ಇದು ಕಲುಷಿತ ಗಾಳಿಯಿಂದ ಹರಡುವ ರೋಗ. ಸಾಮಾನ್ಯ ಶೀತ, ಸಾಮಾನ್ಯವಾಗಿ ನೆಗಡಿ ಆಗತ್ತಲ್ಲ, ಅದು ಕಲುಷಿತ ಗಾಳಿಯಿಂದ ಹರಡುವಂತಹ ರೋಗ ಆಗಿದೆ. ಅದೇ ತರ ಕಲುಷಿತ ನೀರಿನಿಂದ ಹರಡುವ ರೋಗಗಳು ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ ನಾವು 2 ಉದಾಹರಣೆಯನ್ನ ಕೊಡೋದಾದ್ರೆ, ವಿಷಮ ಶೀತ ಜ್ವರ, ಕಾಲರಾ, ಅತಿಸಾರ. ಅತಿಸಾರ ಅಂದ್ರೆ ಬೇದಿ ಆಗುವಂಥದ್ದು, ಜಾಸ್ತಿ ಬೇದಿ ಆಗುವಂಥದ್ದು ಅತಿಸಾರ. ಅದರಲ್ಲೇ ಸ್ವಲ್ಪ ಇನ್ನೂ ತೀವ್ರತೆ ಜಾಸ್ತಿ ಇರುತ್ತೆ, ಅತಿಸಾರ ಅಂತ ಹೇಳ್ತೀವಿ. ಇದೆಲ್ಲ ಕಲುಷಿತ ನೀರಿನಿಂದ ಹರಡುವಂತಹ ರೋಗ. ಇವು 3ರಲ್ಲಿ ಯಾವ್ದಾದ್ರು 2 ಉದಾಹರಣೆಯನ್ನ ಕೊಟ್ರು ನೀವು ಸಾಕು. ಥ್ಯಾಂಕ್ ಯು.